ಭಾಳಷ್ಟು ನಾವು ಒಬ್ಬ ಕಲಾವಿದ, ನಾವು ಯಾರು ನಮಗೆ ಕಾಂಟ್ರಾಕ್ಟಲ್ಲಿ ಕರೀತಾರೆ ಅವರಿಗೆ ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡಿರ್ಬೋದು. ಬಟ್ ಒಂದು ಅವಕಾಶವನ್ನು ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ. ಇದ್ರು ನಮ್ಮ ರಾಜ್ಯದಲ್ಲೇ ಒಳ್ಳೊಳ್ಳೆ ಕಲಾವಿದರುಗಳು ಬೇರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸ್ವಲ್ಪ ಅವರಿಗೆ ನಮ್ಮ ಸಚಿವರು ಹೇಳಿದರು, ಇಲ್ಲ ಅವರಿಗೆ ಫಾಲೋಯಿಂಗ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ನಾನು ಒಂದು ಕಡೆ ಕನ್ನಡಿಗರಿಗೆ ಅವಕಾಶ ತಪ್ಪಿತು. ದೀಪಿಕಾ ಪಡ್ಕೋಣವರಿದ್ದರು, ಅಥವಾ ನಮ್ಮ ರಶ್ಮಿಕಾ ಮಂದಣ್ಣವರಿದ್ದರು, ಇನ್ನೂ ಅನೇಕ ಜನ ಕಲಾವಿದರುಗಳಿದ್ದಾರೆ. ಅವರು ಮುಖೇಣ ಕೊಟ್ಟಿದ್ರೆ ನಮ್ಮ ಕನ್ನಡಿಗರಿಗೆ ಸಂತೋಷ ಆಗ್ತಿತ್ತು ಅನ್ನೋದು ಒಂದು ಕಡೆ ಇದ್ದರೂ ಕೂಡ, ಮತ್ತೊಂದು ಕಡೆಗೆ ಮೈಸೂರು ಸ್ಯಾಂಡಲ್ ಒಂದು ನ್ಯಾಷನಲ್ ಲೆವೆಲ್ಲಿಗೆ ಹೋಗಿ ಮತ್ತೊಂದು ರಾಜ್ಯದ ಹೆಣ್ಮಕ್ಳುಗಳು ಮಕ್ಕಳು ಕಲಾವಿದರು ಬಂದು ನಮಗೆ ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದಾದರೆ, ಇಫ್ ಮೈಸೂರು ಸ್ಯಾಂಡಲ್ ಕಂಪ್ನಿ ಈಸ್ ಗೆಟಿಂಗ್ ಬೆನಿಫಿಟೆಡ್ ಅಂದರೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಬಿಗ್ ಇಶ್ಯೂ ಅಂತ ಹೇಳಿ ಅನ್ಕೊಂತೀನಿ. ಯಾಕಂದರೆ ಅಲ್ಲಿ ಮೈಸೂರು ಸ್ಯಾಂಡಲ್ ರಿಲೇಟೆಡ್ ಇವಾಗ ಇಲ್ಲಿದ್ರೆ ಇರ್ತಕ್ಕಂಥವ್ರು ಕರ್ನಾಟಕದವ್ರು ಮಾತ್ರ ಬಳಸ್ತಾ ಇದ್ದಾರೆ ಅನ್ನೋದಲ್ಲ. ಮೈಸೂರು ಸ್ಯಾಂಡಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಾವು. ಇಫ್ ಇಟ್ ಈಸ್ ಗೆಟಿಂಗ್ ಪಾಪ್ಯುಲರ್ ಇನ್ ಅದರ್ ಸ್ಟೇಟ್ಸ್ ಆಫ್ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಈ ಕಡೆಗೆಲ್ಲ ಹೋಗುತ್ತೆ ಅನ್ನೋದಾದ್ರೆ ಎಂಥದ್ದು ಅವರು ತಮನ್ನಾ ಭಾಟೆಯವರ ಮುಖೇಣ ಆಗಿ ನಮ್ಮ ರಾಜ್ಯಕ್ಕೆ ಆದಾಯ ಬರುತ್ತೆ ಅನ್ನೋದಾದರೆ ನನಗೇನು ಮಾಡೋದಿಲ್ಲ. ಬಟ್ ನಮ್ಮ ಕಲಾವಿದರುಗಳಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು. ಕನ್ನಡಿಗರಿಗೆ ಕೊಟ್ಟಿದ್ರೆ ಅವರು ಕೂಡ ನ್ಯಾಷನಲ್ ಫಿಗರ್ಸ್ ಇದ್ದರು, ನ್ಯಾಷನಲ್ ಆಗಿ ಒಂದು ಅಕ್ವೆಂಟೆನ್ಸಿ ಇತ್ತು, ಅವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತೇಳಿ ನನ್ನ ಭಾವನೆ.